ನಮಸ್ಕಾರ. ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದ್ರೆ ಹಾಗೂ ಅಣ್ಣ ಮಾಸ್, ನೋಡಿ ಆಕ್ಚುಲಿ ಇವತ್ತು ನಾನು ಕಡಿಮೆ ಮಾತಾಡ್ತೀನಿ. ಮೊದಲನೇ ದಿನ ಬಂದಾಗ ತುಂಬಾ ಜನ ಅನುಮಾನದಲ್ಲಿದ್ರು. ಆದ್ರೆ ನಂಬಿಕೆ ಇಟ್ಟವ್ರು ಒಬ್ರೆ, ಜನಗಳು. ಅವತ್ತು ಜನಸಾಗರ, ಇವತ್ತು ಜನಸಾಗರ. ಅದ್ರ ಮಧ್ಯದಲ್ಲಿ ಸಾಕಷ್ಟು ಘಟನೆಗಳು ನಡೆದಿದೆ. ಎಲ್ಲ ನೀವು ನೋಡಿರ್ತೀರಾ, ನೋಡ್ತಾನೆ ಇದ್ದೀರಾ. ಈಗ ಮೊದಲನೇ ವಿಷಯಕ್ಕೆ ಬಂದ್ಬಿಡ್ತೀರಪ್ಪ. ಇಲ್ಲಿ ನಡೀತಾ ಇರೋದೇನು? ಒಂದು ಚುನಾವಣೆ ಅಲ್ವಾ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಬಹುದು, ಕರೆಕ್ಟಾ? ಒಂದು ಹೆಣ್ಣು ಮಗಳು, ಅದು ನಿಮ್ಮೂರಿನ ಸೊಸೆ, ಚುನಾವಣೆಗೆ ನಿಂತ ತಕ್ಷಣ ಏನಿ ದ್ವೇಷ, ಏನಿ ಮಾತುಗಳು ಇಷ್ಟಿರುತ್ತಾ? ಎಲ್ರು ಹೇಳ್ತಿದ್ರಪ್ಪ ರಾಜಕೀಯ ಕೆಟ್ಟದ್ದು ಕೆಟ್ಟದ್ದು ಅಂತ. ನಾವು ಸುಮಾರು ಕಡೆ ಹೋಗಿದ್ದೀವಿ. ಅಂಬರೀಷ್ ಅಣ್ಣ ಇದ್ದಾಗಲೂ ಕ್ಯಾನ್ವಾಸ್ ಮಾಡಿದೀವಿ, ಸಾಕಷ್ಟು ಸ್ನೇಹಿತರುಗಳಿಗೆ ಹೋಗಿದ್ದೀವಿ. ಬಟ್ ಯಾರು ನಮ್ಗಳನ್ನ ಈ ಲೆವೆಲ್ಗೆ ಮಾತಾಡಿಲ್ಲಪ್ಪ, ಇಷ್ಟು ಕೆಟ್ಟದಾಗ ನಮ್ಮನ್ನು ನಡೆಸ್ಕೊಂಡಿಲ್ಲಪ್ಪ. ಚುನಾವಣೆ ಯಾವ್ದ್ರ ಮೇಲೆ ನಡೆಯುತ್ತೆ ಅಂತ ಡೌಟ್ ಆಗೋಕೆ ಶುರು ಆಗ್ಬಿಟ್ಟಿದೆ ನನಗೆ. ನಾವೇನು ಒಳ್ಳೆ ಕೆಲಸ ಮಾಡಿದೀವಿ ಅನ್ನೋದ್ರ ಹೇಳೋದ್ರ ಮೇಲೆ ನಡೆಯುತ್ತಾ, ಅಥವಾ ಪಕ್ಕದವ್ರು ಸರಿ ಇಲ್ಲ, ಇವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅನ್ನೋದ್ರ ಮೇಲೆ ನಡೆಯುತ್ತಾ, ಅಥವಾ ಗೂಬೆ ಕೂರ್ಸೋದ್ರ ಮೇಲೆ ನಡೆಯುತ್ತಾ, ಎದುರಿಸೋದ್ರ ಮೇಲೆ ನಡೆಯುತ್ತಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಬಟ್ ನಾನ್ ಪಂಚ್ ಡೈಲಾಗೆ ಹೊಡಿಬಾರ್ದು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದೀನಿ. ಯಾಕಂದ್ರೆ ಎಲ್ಲರೂ ಪಾಪ, ಈಗ ಸುಮಮ್ಮ ಆಗ್ಬೋದು, ದರ್ಶನ್ ಅವ್ರಾಗ್ಬೋದು, ಅಭಿ ಆಗ್ಬೋದು, ಎಲ್ಲಾ ಕ್ಯಾನ್ವಾಸ್ ಟೈಮಲ್ಲಿ ನುಂಗ್ಕತಾ ಇದ್ರು. ನನಗೂ ಡೈಲಿ ಹೇಳೋರು, ಬೇಡ ಬೇಡ, ತಾಳ್ಮೆ ಇಂದಿರೋಣ. ನಮ್ದು ರಕ್ತ ಕೇಳಲ್ವೇ? ಸ್ವಲ್ಪ ಕುದೀತದೆ, ಏನ್ ಮಾಡಕ್ಕಾಗತ್ತೆ? ಮತ್ತೆ ನಾನು ಅದೇ ಹೇಳ್ತೀನಿ ನೋಡಿ, ನಮ್ಗೆಲ್ರ ಮೇಲೂ ಗೌರವ ಇದೆ. ಆದ್ರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರು ಯಾರು ಅಂತ ನೋಡಲ್ಲ. ಅವ್ರು ಯಾವ ಸ್ಥಾನದಲ್ಲಿ ಇರಲಿ, ಅವ್ರು ಎಷ್ಟು ಶಕ್ತಿಶಾಲಿ ಆಗಿರ್ಲಿ, ಯಾಕಂದ್ರೆ ಅದನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಮನುಷ್ಯ ಆಗಲ್ಲ. ನೋಡಿ, ಎಲ್ಲರೂ ನೋಡ್ತಾ ಇದ್ದೀರಾ, ಈ ಚುನಾವಣೆ ಸ್ವಾಭಿಮಾನದ ಚುನಾವಣೆ ಅಂತ ಎಲ್ಲರೂ ಹೇಳ್ತಾನೆ ಇದ್ದೀವಿ. ಕೆಲವು ಸ್ವಾಭಿಮಾನ ಅನ್ನೋ ಪದಕ್ಕೆ ಲೇವಡಿ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಅಂತ ಅಪ್ಪ, ಸ್ವಾಭಿಮಾನ ಇರೋರೆ ಹಿಂಗ್ ಬಂದು ನಿಂತ್ಕೊಳ್ಳೋದು. 500 ರೂಪಾಯಿ ಮೊಬೈಲ್ ಆಫರ್ ಕೊಟ್ಟವ್ರಲ್ಲ, ಆಫರ್ ಕೊಟ್ಟವರು ಬಿಸಿಲಿರುತ್ತೆ, ಒಂದು ಟೋಪಿ ಕೊಡಿ, ಒಂದೊಂದು ಬಾಟ್ಲು ನೀರು ಕೊಡಿ, ಒಂಚೂರು ಮಜ್ಜಿಗೆ ಕೊಡಿ, ಫಸ್ಟ್ ಪೇಮೆಂಟ್ ಕೊಟ್ಬಿಡಿ ಅಂತಾರೆ. ಕರೆಕ್ಟ್ ಅಣ್ಣ? ನೋಡ್ತಾ ಇದ್ರಿ ರ್ಯಾಲಿಲಿ ಎಷ್ಟು ಜನ ಅವ್ರ ದುಡಿಮೆ, ಬೆವರು ಸುರಿಸಿ ದುಡ್ದಿದ್ದ ದುಡ್ಡು, ಆ ದುಡ್ಡಲ್ಲಿ ಇನ್ನೂ ಬೆವರು ಅಂಟಿತ್ತು, ಅಂತ ದುಡ್ಡು ತಂದು ಹಕ್ಕನ್ನು ಕೊಡ್ತಾ ಇದಾರೆ. ದುಡ್ಡಿಗೆ ಬಗ್ತೀವಿ ಅಂತ ಅನ್ಕೊಂಡಿದ್ರೆ ತೋರಿಸಿ ಅವ್ರಿಗೆ ಏನು ಸ್ವಾಭಿಮಾನ ಅಂತ. ಎಷ್ಟು ಕಡೆ ನೀರ್ ಬಾಟ್ಲು ತಂದು ಕೊಡ್ತಾರೆ, ಜ್ಯೂಸ್ ತಂದು ಕೊಡ್ತಾರೆ ಅವ್ರ ದುಡ್ಡಲ್ಲಿ, ಎಳ್ನೀರ್ ತಂದು ಕೊಡ್ತಾರೆ. ನಾವು ಯಾರು ಏನೇ ಹೇಳ್ಬೋದು, ಈ ಅಭಿಮಾನ ಸುಳ್ಳು ಅಂತ ಯಾವನಾದ್ರೂ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ನೋಡಕ್ ಬರ್ತಾರೆ. ನಾವು 20 ದಿನದಿಂದ ಓಡಾಡ್ತಾನೆ ಇದೀವಪ್ಪ, ನೋಡ್ತಾನೆ ಇದೀರ. ಇವತ್ತಾಗಪ್ಪ ಬಂದ್ರೆ
ನೋಡಕ್ ಬರ್ತಾರಂತೆ, ಓಟ್ ಹಾಕಲ್ವಂತೆ. ಅವ್ರು ನೋಡಕ್ಕೂ ಬರಲ್ವಂತೆ, ರಾತ್ರಿ ಹೊತ್ತು ತಗೊಂಡ್ಬಿಟ್ಟು ಓಟ್ ಹಾಕ್ಬಿಡ್ತಾರಂತೆ. ಇಲ್ಲಿ ಎಲ್ಲರೂ ಮಾತಾಡಿದ್ರು, ಸ್ಪೆಷಲಿ ಡಾಕ್ಟರ್ ಅದ್ಭುತವಾಗಿ ಮಾತಾಡಿದ್ರು. ನಾನು ಡಾಕ್ಟರ್ ಮಾತಾಡಿದ ತಕ್ಷಣ ಅನ್ಕೊಂಡೆ ಇನ್ನೇನ್ ನಾವು ಮಾತಾಡೋದು ಬೇಡಪ್ಪ, ಎಲ್ಲ ಮಾತಾಡ್ಬಿಟ್ರು ಅಂತ. ಮಾತು ಯಾವಾಗ ಆಡ್ಬೇಕು ಗೊತ್ತಾ? ಅದ್ರ ಉಪಯೋಗ ಇರಬೇಕು, ಯೂಸ್ ಆಗ್ಬೇಕು. ಎಲ್ಲ ಅದ್ಭುತವಾಗಿ ಮಾತಾಡಿದ್ದಾರೆ. ನಾವು ಮಾತಾಡಿದಲ್ಲ ಮಾತು. ಈಗ ಮಾತಾಡ್ದ ನೋಡಿ ನನ್ನ ತಮ್ಮ, ಕೇಳಿಸ್ಕೊಂಡ್ರ? ಏನ್ರಯ್ಯ ಮಾತೆತ್ತಿದ್ರೆ ಬೇರೆ ಜಾತಿ, ಈ ಜಾತಿ, ಆ ಜಾತಿ ಅಂತೀರ. ಒರಿಜಿನಲ್ ಮಂಡ್ಯದ ಗೌಡ ಇವನು ಕಣ್ರಯ್ಯ. ಜಾತಿ ಬಗ್ಗೆನೇ ಮಾತಾಡ್ತೀನಿ ಅನ್ನೋದ್ರಿ ಪಾಯಿಂಟ್ಗಳೇ ಇಲ್ಲಪ್ಪ. ನನಗೆ ಆಶ್ಚರ್ಯ ಆಗುತ್ತೆ. ಒಂದ್ ಕಡೆ ಅಂತಾರೆ ಸಿನಿಮಾದವ್ರ ನಂಬೇಡಿ, ಸಿನಿಮಾದವ್ರ ನಂಬೇಡಿ ಅಂತಾರೆ. ನಾನು ಸಿನಿಮಾ ನಿರ್ಮಾಪಕ ಅಂತಾರೆ. ನಾನು ಏನೋ ಕಡೆ ಒಪ್ಕೊಂಡ್ರೇನಪ್ಪ, ಕರೆಕ್ಟಾಗಿ ಒಪ್ಕೊಂಡ್ರ ಅಂತ ಕೇಳಿದೆ. ಓ ಸಾರ್ ನಮ್ಮಿಂದನೇ ಅವರು ಅಂತಂದ್ರು ಅಂತ. ಹಂಗ ನಾನು ಓಟ್ ಹಾಕ್ತೆ ಅವ್ರಾಗ್ಬಿಟ್ರು ಅಂತ ಕೇಳಿದೆ. ಸರಿ ಸಿನಿಮಾದವರು ಅಂತ ಒಪ್ಕೊಂಡ್ರು, ಆದ್ರೆ ಅವ್ರು ನಿರ್ಮಾಪಕರಂತೆ ಸಾರ್ ಅಂದ್ರು. ಅವ್ರ ಅಭ್ಯರ್ಥಿ ಏನಪ್ಪ ಅಂದೆ. ಈಗ ಒಂದ್ ನ್ಯಾಯ ಆಗ್ಬಿಡ್ಲಪ್ಪ, ಸಿನಿಮಾದವ್ರನ್ನ ನಂಬಾರ್ದು ಅಂದ್ರೆ ಇಬ್ರು ನಂಬಾರ್ದು, ನಂಬೇಕು ಅಂದ್ರೆ ಯಾವ್ದೋ ಒಂದು ಡಿಸೈಡ್ ಮಾಡ್ಕೊಳಕ್ ಹೇಳ್ರಣ. ಏನಣ್ಣ ಇದು? ಅಯ್ಯೋ. ಆಮೇಲೆ ನಾನ್ ತುಂಬಾ ಸೀರಿಯಸ್ ಆಗಿ ಒಂದು ಮಾತು ಹೇಳ್ಬಿಡ್ತೀನಿ. ನಾನು ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡೋನಲ್ಲ. ಯಾವಾಗ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಅಥವಾ ನಮ್ಮ ಯೋಗ್ಯತೆ ಬಗ್ಗೆ ಏನೋ ಮಾತಾಡಿದ್ರು ಹೋಗ್ಲಿ ಬಿಡೋಣ, ಅದು ತಡ್ಕೊಳ್ಳೋಣ, ಅದು ಓಕೆ. ಗೊತ್ತು ಎಲೆಕ್ಷನ್ ನಿಂತ್ಕೋತೀವಿ ಅಂದ್ಮೇಲೆ ಇಷ್ಟೆಲ್ಲ ಬಂದೇ ಬರುತ್ತೆ, ಅವ್ರ ಪರವಾಗಿ ನಾವು ಬಂದು ನಿಂತ್ಕೋತೀವಿ ಅಂದಾಗ ಇರ್ಲಿ ಬಿಡೋಣ, ನೋಡೋಣ. ನನಗೆ ಹೇಳಿದ್ರು ಅದಾಗಿ 2 ದಿನಕ್ಕೆ 94 ಲಕ್ಷ ರೂಪಾಯಿ ಯಾರಿಗೋ ಬ್ಯಾಲೆನ್ಸ್ ಇಟ್ಬಿಟ್ಟು ಸಂಬಳ ಕೊಡಂಗಿಲ್ಲ ಅಂತ ಟಿವಿಲಿ ಒಂದು ಆರ್ಟಿಕಲ್ ಬಂತು, ನೋಡಿರ್ತೀರ. ಬಿಡಿ, ಆ ವಿಷಯಕ್ಕೆ ಹೋಗೋದ್ ಬೇಡ. ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸುಳ್ಳು ಹೇಳ್ಬಾರ್ದಣ್ಣ, ಸುಳ್ಳು ಹೇಳ್ಬಾರ್ದು. ನಮಗ್ ತುಂಬಾ ಗೌರವ ಇದೆ, ಯಾಕಂದ್ರೆ ಎಲ್ಲ ಪ್ರೀತಿ ವಿಶ್ವಾಸದಿಂದಾನೇ ಬಂದಿರೋದು. ಈಗ ಇವ್ರು ಎಲೆಕ್ಷನ್ ನಿಲ್ತಾರೆ ಅನ್ನೋಕ್ಕಿಂತ ಮುಂಚೆ ಅಣ್ಣ ತಮ್ಮಂದಿರ್ತಾರ ಎಲ್ರು ಇದ್ದಿದ್ದು. ಎಲ್ಲರೂ ನೋಡಿದ್ರೇನೆ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. ನಿಜವಾಗಿ ನಮ್ಗೂ ಇದು ಗೊತ್ತಿರ್ಲಿಲ್ಲ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದಿದ್ದು. ಈಗ ಅಭಿ ಹೇಳ್ದ ಸತ್ಯ ಏನು ಅಂತ, ಆ ವಿಷಯಕ್ಕೂ ಒಂದು ಮಾತು ಬಂತು, ಸುಳ್ಳು ಮಾತು, ಪ್ರಚೋದನಕಾರಿ ಮಾತು. ನಿನ್ನೆ ನನ್ನ ವಿಷಯದಲ್ಲಿ ಯಾಕಣ್ಣ ಇಂಥ ಸುಳ್ಳು ಮಾತು ಹೇಳ್ತಿದ್ದಾರೆ? ನಾನು ಕಳ್ಳರು ಪಕ್ಷ ಅಂತ ಹೇಳಿದೆ ಅಂತ ಹೇಳ್ತಾರೆ. ನೋಡಿ, ಜನಗಳ ಮುಂದೆ ಇದ್ದೀನಿ. ನಾನ್ ತುಂಬಾ ನಂಬೋ ದೇವರು ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ನಾನ್ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕಳ್ಳರು ಪಕ್ಷ ಅಂತ ನಾನು ಹೇಳಿದ್ರೆ ಅವ್ರು ಏನ್ ಹೇಳಿದ್ರು ಕೇಳ್ತೀನಿ. ಬೇಕಾದ್ರೆ ಈ ಸಿನಿಮಾ ಮಂಡ್ಯ ಬಿಟ್ಟು ಹೋಗ್ತೀನಿ, ಕರ್ನಾಟಕನೇ ಬಿಟ್ಟು ಹೋಗ್ಬಿಡ್ತೀನಿ. ಸುಮ್ನೆ ಬಾಯಲ್ಲಿ ಹೇಳ್ಬಿಟ್ಟು ಆಮೇಲೆ ಇಲ್ಲೇ ಇರೋದಲ್ಲಪ್ಪ, ನಿಜವಾಗ್ಲೂ ಹೋಗ್ತೀನಿ. ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ. ಅರ್ಥ ಆಯ್ತಾ? ನಂದೊಂದೇ ಮಾತು, ಎಲ್ಲರೂ ಅಣ್ಣ ತಮ್ಮದಿರಿದ್ದಂಗಿದ್ದೀವಿ, ಇದಿದ್ದಂಗಿದ್ದೀವಿ. ಅಕಸ್ಮಾತ್ ಎಲ್ಲಾದ್ರೂ ಒಂದೇ ಒಂದು ತುಣುಕು ನಾನು ಈ ತರ ಮಾತಾಡಿರೋದು ಅಥವಾ ಯಾವ್ದಾದ್ರು ಒಂದು ಪ್ರೂಫ್ ಇದ್ರೆ, ಅವ್ರ ಕಾರ್ಯಕರ್ತರು ಏನೋ ಮಾಡ್ತಾರೆ, ಪ್ರಚೋದನಕಾರಿ, ಹಿಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡ್. ಯಾರಣ್ಣ ಕಾರ್ಯಕರ್ತರು? ನಮ್ಮ ಅಣ್ಣ ತಮ್ಮದಿರಲ್ವಾ? ಅವ್ರ ಮಂಡ್ಯದವ್ರಲ್ವಾ? ನಾವು ಕಲಾವಿದ್ರು, ಎಲ್ಲರ ಆಸ್ತಿ ನಾವು. ಈ ಮಾತುಗಳು ಬೇಡ. ಘನತೆಗಲ್ಲ, ಅವ್ರ ಘನತೆಗೆ, ಅವ್ರ ಸ್ಥಾನಕ್ಕೆ ತುಂಬಾ ಗೌರವ ಕೊಡ್ತೀವಿ, ಅವ್ರ ಕುಟುಂಬಕ್ಕೆ ಗೌರವ ಕೊಡ್ತೀವಿ. ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಇದ್ದಾರೆ. ನಾನು ಒಂದೇ ಕೇಳೋದಣ್ಣ, ಇನ್ನು ನೋಯಿಸ್ಬೇಡ್ರಣ, ನಮ್ ಕೈ ತಡ್ಕೊಳಕ್ಕಾಗಲ್ಲ. ಜನ ತೀರ್ಮಾನ ಮಾಡ್ಕೋತಾರೆ. ಇವ್ರ ಕೆಲಸ ಮಾಡಬೇಕು ಅನ್ನೋದಿದ್ರೆ ಇವ್ರಿಗೆ ಅವಕಾಶ ಕೊಡ್ತಾರೆ, ಇಲ್ಲ ಅಂದ್ರೆ ಜನಗಳಿಗೆ ಬಿಟ್ಟಿದ್ದು. ನಾನು ಇವತ್ತಿನ್ನೇನು ಮಾತಾಡಲ್ಲ, ನಿಮ್ಮ ಆಶೀರ್ವಾದ ಇರಲಿ. ಅಭಿ ಹೇಳ್ದ ಆ ಮಾತು ನೆನ್ಪಿಟ್ಕೊಳ್ಳಿ. ನಿಮ್ಮ ನಂಬೋರು ಬಂದಿದ್ದಾರೆ, ನೀವೇ ಅವ್ರನ್ನ ಅರಸ್ಬೇಕು, ನೀವೇ ಅವ್ರನ್ನ ಉಳಿಸ್ಬೇಕು. ಆಮೇಲೆ ಒಂದೇ ಕೇಳೋದು, ನಾನು ಒಂದ್ ನಿಮಿಷ ಇರಪ್ಪ, ಒಂದೇ ನಿಮ್ಮನ್ನ ಕೇಳೋದು,
ಮನುಷ್ಯನಿಗೆ ಮನಸ್ಸಾಕ್ಷಿ ಕೆಲವೊಮ್ಮೆ ತಪ್ಪು ಅಂತ ಗೊತ್ತಿರುತ್ತೆ. ಯಾರೋ ಹೇಳ್ತಾ ಇರ್ತಾರೆ ನಿಮ್ಗೆ ತಪ್ಪು ಅಂತ, ಎಲ್ಲರೂ ಹೇಳಿರ್ತಾರೆ. ಆದ್ರೂ ಕೂಡ ಒಂದ್ ನಿಮಿಷ ಇರಪ್ಪ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅಯ್ಯೋ ನಾವು ಇವ್ರ ಜೊತೆ ಒಡನಾಟ ಇದೆ, ಅಷ್ಟು ವರ್ಷದಿಂದ ಜೊತೆಲಿದ್ದೀವಿ ಅನ್ನೋ ಈ ತರ ಕೆಲವು ಕಾರಣಗಳಿಗೆ ಕಟ್ಟು ಬಿದ್ದಿರ್ತೀರ. ಬೇಡಣ, ಮನಸ್ಸೊಂದ್ಸಲ ಕೇಳ್ಕೊಳ್ರೋಣ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಒಂದು ಅವಕಾಶ ಮಾಡಿಕೊಡ್ರೋಣ. ಈ ಕುಟುಂಬಕ್ಕೋಸ್ಕರ ನಾವು ಬಂದಿದ್ದೀವಿ. ನಮಗೆ ಯಾವುದೇ ಸ್ವಾರ್ಥ ಇಲ್ಲ, ನನಗೆ ಯಾವ ಬೇರೆ ಉದ್ದೇಶಗಳು ಇಲ್ಲ. ನಿಮ್ಮ ಆಶೀರ್ವಾದ ಇರಲಿ. ಅಂಬರೀಷ್ ಅಣ್ಣ ಇವತ್ತು ಮೇಲ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರು ಸತ್ತಾಗ್ಲೂ ನಾವು ಮನೆ ಮಕ್ಳು ತರನೇ ಇದ್ವಿ. ಇವತ್ತು ಅಕ್ಕ ನಿಂತಿದ್ದಾರೆ, ಅವ್ರ ಹಿಂದೆ ನಾವು ನಿಂತು ಇವತ್ತು ಲಾಸ್ಟ್ ಇನ್ನೇನ್ ನಮ್ಗೆ ಇಷ್ಟೇ ಅವಕಾಶ ಇರೋದು. ಇಲ್ಲಿವರೆಗೂ ಕೆಲಸ ಮಾಡಿದೀವಣ್ಣ, ಇನ್ ನಾವ್ ಮಾಡಂಗಿಲ್ಲಣ್ಣ, ನೀವ್ ಮಾಡ್ಬೇಕಣ್ಣ. ಇನ್ ನಿಮ್ದಣ್ಣ ಕೆಲಸ, ನಿಮ್ಮನ್ನ ನಂಬಿದೀವಿ. ನಿಮ್ಮ ಆಶೀರ್ವಾದ ಇರ್ಲಿ. ಈ ಕುಟುಂಬ ನಿಮ್ ಸ್ವತ್ತು. ಅವನ್ನ ಸ್ಪೇರ್ ಎತ್ತು ಅನ್ಬೇಡ್ರಣ, ಅವನ್ ಸ್ಪೇರ್ ಎತ್ತಲ್ಲ, ಮಂಡ್ಯದ ಸ್ವತ್ತು. ಆಯ್ತಾ? ನಿಮ್ಮ ಆಶೀರ್ವಾದ ಇರ್ಲಿ. ಅಭಿ ಮಂಡ್ಯ ಸ್ವತ್ತು. ಕ್ರಮ ಸಂಖ್ಯೆ 20, ಕಾಳೆ ಊತ್ತಿರೋ ರೈತ. ಥ್ಯಾಂಕ್ ಯು ಅಣ್ಣ, ನಿಮ್ಮ ಆಶೀರ್ವಾದ ಇರ್ಲಿ. ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆಮೇಲೆ ಎಂತ ಸುವರ್ಣ ಅವಕಾಶ ಗೊತ್ತಾ ನಮ್ಗೆ? 29ನೇ ತಾರೀಕು ಏನು ಮೇ 23ಕ್ಕೆ ಗಿಫ್ಟ್ ಕೊಟ್ಬಿಡ್ಬೋದು. 18ನೇ ತಾರೀಕು ಕರೆಕ್ಟ್ ಆಗಿ ಕೆಲಸ ಮಾಡೋಣ. ಥ್ಯಾಂಕ್ ಯು.